ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್, ಬಡಮಂಕನಹಳ್ಳಿ ವಿಲೇಜ್, ಕೋಲಾರ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು. ನಮ್ಮ ಬಗ್ಗೆ ಕೆಲವರು ಯಾವುದ್ಯಾವುದೋ ತಪ್ಪಾಗಿ ಪಬ್ಲಿಕ್ಕಲ್ಲಿ ತಿಳ್ಕೊತಾ ಇದ್ದಾರೆ. ಡಿ ಬಾಸ್ ಹೆಸರಲ್ಲಿ ಮತ್ತು ಕಿಚ್ಚ ಬಾಸ್ ಹೆಸರಲ್ಲಿ ಇವರು ಆಶ್ರಮಗಳಿಗೆ ಹೋಗ್ಬಿಟ್ಟು ಫುಡ್ ಐಟಮ್ಗಳನ್ನ ಡೊನೇಟ್ ಮಾಡ್ತಾ ಇದ್ದಾರೆ. ಅವ್ರೇನೋ ಮಾಡಿದ್ದಾರೆ, ಡಿ ಬಾಸು ಮತ್ತು ಕಿಚ್ಚ ಬಾಸು ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಚಾರ ಮಾಡ್ಕೊತಾ ಇದ್ದಾರೆ ಪಬ್ಲಿಕ್ಕಲ್ಲಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಯಾರೂ ₹1 ಕೊಟ್ಟಿಲ್ಲ. ನಮ್ಗೆ ಅಭಿಮಾನ ಇದೆ, ಅದರಿಂದ ನಾವು ಅವ್ರ ಹೆಸರಲ್ಲಿ ಮಾಡ್ತಾ ಇರೋದು. ಬೇಕಾದರೆ ಡಿ ಬಾಸ್ ಜೈಲಿಂದ ಬಂದಾಗ ಡಿ ಬಾಸ್ ಹತ್ರನೇ ಹೇಳ್ಕೊಳ್ರಿ. ಇನ್ನೊಂದು ಕಿಚ್ಚ ಬಾಸ್ ಹತ್ರ ಡೈರೆಕ್ಟಾಗಿ ಹೋಗಿ ಹೇಳ್ಕೊಳ್ರಿ. ನಾವು ಯಾರ ಹತ್ರನೂ ₹1 ತಗೊಂಡಿಲ್ಲ. ಏನಕ್ಕೆ ಈ ರೀತಿ ಸುಮ್ಮನೆ ಪ್ರಚಾರಗಳು ಮಾಡ್ತೀರಾ? ಅಪಪ್ರಚಾರಗಳು ಮಾಡಿಕೊಂಡು ಈ ರೀತಿ ಪಬ್ಲಿಕ್ ಮಾಡ್ತೀರಾ? ಇನ್ನೊಂದು, ನಿಜವಾಗ್ಲೂ ನೀವು ನಿಜವಾದ ಮಾನವರಾದರೆ, ನಿಮ್ಮ ಕೈಯಲ್ಲಾದರೆ ನೀವು ಏನಾದರೂ ಸಹಾಯ ಮಾಡಿ, ನಿಮ್ಮ ಹೆಸರಲ್ಲೇ ಮಾಡಿ. ಇಲ್ಲ, ನಿಮ್ಗೆ ಯಾರ ಅಭಿಮಾನ ಇದೆ, ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಹೆಸರಲ್ಲಿ ಮಾಡಿ. ಇಲ್ಲ, ಈ ರೀತಿ ಅಪಪ್ರಚಾರಗಳು ಮಾತ್ರ ದಯವಿಟ್ಟು ಮಾಡಬೇಡಿ. ಏನಕ್ಕೆ ಈ ರೀತಿ ಸುಮ್ಮನೆ ಅಪಪ್ರಚಾರಗಳು ಮಾಡ್ತೀರಾ? ಎಲ್ಲ ಕಲಾವಿದರ ಹೆಸರಲ್ಲಿ ನನಗೆ ಆಸೆ ಇದೆ. ನಮ್ಮ ಮನೆಯಲ್ಲಿ ಯಾವ್ಯಾವ ಕಲಾವಿದರು ಫೋಟೋಗಳು ಹಾಕಿದ್ದೀನೋ ಅವ್ರ ಹೆಸರಲ್ಲೆಲ್ಲ ನಾನು ಮಾಡ್ತೀನಿ. ನನಗೆ ಆಸೆ ಇದೆ. ಅವ್ರು ಮಾಡಿರೋ ಸಮಾಜ ಸೇವೆಗಳು ತುಂಬ ನಮಗೆ ಗೊತ್ತಾಗಿದೆ. ಯಾವ್ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ನಾವು ಮಾಡ್ತೀವಿ. ಅದರಲ್ಲಿ ಏನಕ್ಕೆ ಈ ರೀತಿ ಅಪಪ್ರಚಾರಗಳು ಮಾಡ್ಕೊತೀರಾ? ಏನೋ ಕೊಟ್ಟಿದ್ದಾರಪ್ಪ, ಡಿ ಬಾಸ್ ಕೊಟ್ಟಿದ್ದಾರೆ, ಅದಕ್ಕೆ ಮಾಡ್ತಾ ಇರೋದು. ತಾಯಿ ಮಗ ಇಬ್ಬರು, ಕಿಚ್ಚ ಬಾಸು ಏನೋ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಇವರಿಬ್ಬರು ತಾಯಿ ಮಗ ಇಬ್ಬರು ಅವ್ರ ಹೆಸರಲ್ಲಿ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ತಾರೆ. ಅಪಪ್ರಚಾರ ಮಾಡೋರಿಗೆ ಒಂದು ಸಾಂಗ್ ಹೇಳ್ತಾ ಇದ್ದೀನಿ. ತಂದೆ ತಾಯಿನ ನೋಡಿದವ್ರಿಗೆ, ಈ ಥರ ಅಪಪ್ರಚಾರ ಮಾಡಿದವ್ರಿಗೆ ಒಂದು ಸಾಂಗು. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳು ಎತ್ತವರು. ಈ ಭೂಮಿಯಲ್ಲಿ ಆನಂದ ಇವರಿಂದ, ಈ ಬಾಳಲ್ಲಿ ಕಣ್ಣೀರು ಇವರಿಂದ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳು ಎತ್ತವರು. ಎತ್ತವರನ್ನು ಪ್ರೀತಿಸಿದ ಮಕ್ಕಳು ಕಾಡೊಳಗೆ, ಎತ್ತವರನ್ನು ನೋಯಿಸಿದ ಮಕ್ಕಳು ಗೂಡೊಳಗೆ. ಎತ್ತವರನ್ನು ಪ್ರೀತಿಸಿದ ಮಕ್ಕಳು ಕಾಡೊಳಗೆ, ಎತ್ತವರನ್ನು ನೋಯಿಸಿದ ಮಕ್ಕಳು ಗೂಡೊಳಗೆ. ಎತ್ತವರನ್ನು ಪೂಜಿಸಿದ ಮಕ್ಕಳು ಕಥೆಯೊಳಗೆ, ಎತ್ತವರನ್ನು ಓಡಿಸಿದ ಮಕ್ಕಳು ಜೊತೆಯೊಳಗೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳು ಎತ್ತವರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಈ ಸಾಂಗಲ್ಲಿ ಅರ್ಥ ಮಾಡ್ಕೊಂಡ್ರೆ ನೀವೇ ನಿಜವಾದ ನಾಯಕರು, ನೀವೇ ನಿಜವಾದ ಮಾನವರು. ಇಷ್ಟೇ ಹೇಳ್ಬೇಕಾಗಿರೋದು. ಏನಕ್ಕೆ ಈ ರೀತಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತೀರಾ? ತಾಯಿ ಮಗ ಇಬ್ಬರ ಬಗ್ಗೆ ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು. ಬೇಕಾದರೆ ಜೈಲಿಂದ ಬಂದಾಗ ಡಿ ಬಾಸ್ ಹತ್ರನೇ ಹೇಳ್ಕೊಳ್ರಿ, ಮತ್ತು ಕಿಚ್ಚ ಬಾಸ್ ಹತ್ರನೇ ಹೇಳ್ಕೊಳ್ರಿ. ಇಲ್ಲ, ಲೀಡರ್ಶಿಪ್ ಇದ್ದಾರಲ್ವಾ ಅವ್ರ ಹತ್ರನೇ ಹೇಳ್ಕೊಳ್ರಿ. ಏನು ಮಾಡಿದಾರೋ ಏನು ಮಾಡಿಲ್ಲ ಅವರೇ ಹೇಳ್ತಾರೆ. ಯಾರ ಹತ್ರನೂ ₹1 ಕೈ ಚಾಚಿಲ್ಲ, ಯಾರ ಹತ್ರನೂ ₹1 ತಗೊಂಡಿಲ್ಲ. ನನಗೆ ಅಭಿಮಾನ ಇದೆ. ನಾನು ಅವ್ರ ಹೆಸರಲ್ಲಿ ಖಂಡಿತ ಕೊನೆವರೆಗೂ ನಾನು ಮಾಡೇ ಮಾಡ್ತೀನಿ. ನಮ್ಮ ಮನೆ ಮೇಲೆ ಯಾರ್ಯಾರು ಕಲಾವಿದ್ರ ಕಲಾವಿದ್ರ ಫೋಟೋ ಹಾಕಿದ್ದೀನೋ ಅವ್ರ ಹೆಸರಲ್ಲಿ ಖಂಡಿತ ನಾನು ಮಾಡೇ ಮಾಡ್ತೀನಿ. ಕೊನೆವರೆಗೂ ಅವ್ರ ಹೆಸರಲ್ಲೇ ಕೊನೆವರೆಗೂ ನಾನು ಮಾಡೋದು. ಕೊನೆ ಉಸಿರಿರೋವರೆಗೂ ಅವ್ರ ಹೆಸರಲ್ಲೇ ಮಾಡ್ತೀನಿ. ಇಷ್ಟು ಹೇಳಬೇಕಾಗಿತ್ತು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ ಮಾತೆ.